ಹೇಳ್ರಪ್ಪ. ಅಲ್ಲ, ಹೇಗಿದ್ದೀರಿ ಸರ್? ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಡೆಲ್ಲಿಗೆ ಹೋಗ್ತಿದ್ದೀರಾ ಸರ್? ಡೆಲ್ಲಿಗೆ ನಾಳೆ ಹೋಗ್ತಿದ್ದೀರಾ ಸರ್? ನಾಳೆ ಬೆಳಗ್ಗೆ ಹೋಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಜೊತೆ ಇಲ್ಲ ಆಟಾಡ್ಕೊಂಡು ಇಲ್ಲೇ ಇರ್ತೀನಿ. ಅಲ್ಲ ಸರ್, ಅಂದರೆ ವೋಟ್ ಚೋರಿ ಪ್ರೋಗ್ರಾಮ್ ಇದೆ. ನಾಯಕರಾದ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಜನ ಮುಖಂಡರು ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಬೆಂಬಲವನ್ನು ಸೂಚನೆ ಮಾಡ್ತೀನಿ. ಇಲ್ಲ ನಾವು ಹೋಗ್ತಾ ಇರೋದು ವೋಟ್ ಚೋರಿ ಕಾರ್ಯಕ್ರಮ. ಅದ್ರ ಜೊತೆಗೂ ಕೂಡ ವರಿಷ್ಠರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇರ್ತದೆ ಸರ್. ಕೆಲವರು ನಾವು ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ ಸರ್. ಜನವರಿ ಕಾದು ನೋಡಿ ಅಂತ ಹೇಳಿದ್ದಾರೆ ಸರ್. ಇವತ್ತು ಹೇಳ್ತೀನಿ ಏನು ಸರ್? ಇವತ್ತು ಹೇಳ್ತೀನಿ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99 ಭಾಗ ಒಂದು ಅವಕಾಶ ಇದೆ. ಏನು ಜನವರಿ 6 ಏನು ಸರ್? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್. ಶಾಸ್ತ್ರ ಏನಾರು ಕೇಳಿದ್ದೀರಾ ಸರ್? ಎಲ್ಲರೂ ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಕೆಲವೊಂದಿಷ್ಟು ಸಿದ್ದರಾಮಯ್ಯ ನೋಡಿ, ಇಲ್ಲಿ ಯಾರು ಬಣ ಇಲ್ಲ. ಇಲ್ಲಿ ಕಾಂಗ್ರೆಸ್ನ ನಾವೆಲ್ಲರೂ ಒಂದನೇ, ಬಣ ಇಲ್ಲ. ಟೈಗರ್ ಜಿಂದಾಹೆ ಅಂತ ಹೇಳ್ತಿದ್ದಾರೆ ನೋಡಿ. ಇವೆರಡು ನಮ್ಮ ಆಸ್ತಿನೇ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ, ಈ ರಾಜ್ಯದ ಆಸ್ತಿ. ಇಬ್ಬರು ನಾಯಕರು. ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ, ಅವರ ಹೋರಾಟಕ್ಕೆ, ಅವ್ರ ಶ್ರಮಕ್ಕೆ, ಅವ್ರು ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷೆ. ರಾಜಣ್ಣವ್ರು ನೋಡಿದ್ರೆ ಸರ್, ನನ್ನ ಡಿ.ಕೆ. ಅವರು ಏನಾರು CM ಆದರೆ ನಾವು ಸಚಿವ ಸಂಪುಟಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಈಗಾಗಲೇ ಅವ್ರಿಗೆ ಹೇಳಿದಾರಲ್ಲ, ಈಗಾಗಲೇ ಅವ್ರಿಗೆ ಸಚಿವ ಸಂಪುಟಕ್ಕೆ ಸಚಿವರಾಗಿನೂ ಬಂದವ್ರೆ. ಬೇರೆ ಏನಾಗ್ತಾರೆ? ನೀವು ನೋಡಿದ್ರೆ ಈ ತರ ಹೇಳ್ತಾರೆ ಸರ್, ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಯಾವುದೇ ರೀತಿ ನಾಯಕತ್ವ ಬದಲಾವಣೆ ಮಾಡಲ್ಲ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಯಾರೇ ಹೇಳ್ಕೊಳ್ಳಿ ಸರ್. ಬೇರೆ ರಾಜ್ಯದ ಜನರು, ಈ ಭಾಗದ ಜನರು, ನಮ್ಮ ಶಾಸಕರು, ಸಾಕಷ್ಟು ಜನರು 90 ಭಾಗ ಅವರೆಲ್ಲರೂ ಕೂಡ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಎಲ್ಲರೂ ಮನವಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಆಸೆ ಇದೆ. ಅಲ್ಲ ಸರ್, ಇಷ್ಟು ಕನ್ಫರ್ಮ್ ಆಗಿ ತಾವು ಜನವರಿ 6ನೇ ತಾರೀಕು 99% CM ಆಗ್ತಾರೆ ಅಂತ ಹೇಳ್ತೀವಿ. ಯತೀಂದ್ರ ಅವ್ರು ನೋಡಿದ್ರೆ ಈ ರೀತಿ ಹೇಳ್ತಾರೆ. ಅವ್ರು ಏನೇ ಹೇಳ್ಕೊಳ್ಳಿ, ಅವ್ರು ಏನೇ ಹೇಳ್ಕೊಳ್ಳಿ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ 6ನೇ ತಾರೀಕು. ಆಕಾಂಕ್ಷೆ ಶಾಸಕರ ಬಲ ಇಲ್ಲ ಅನ್ನುವಂಥದ್ದು. ಇಲ್ಲಿ ಶಾಸಕರು 140 ಜನ ಶಾಸಕರಿದ್ದಾರೆ ಕಾಂಗ್ರೆಸ್ಸಲ್ಲಿ. ಶಾಸಕರ ಬಲ ಏನಿಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಸೊ ಕಾಂಗ್ರೆಸ್ಸು ಯಾವತ್ತೂ ಕೂಡ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ಬೇಕಂತ ಹೇಳಿದ್ದಾರೆ. ಸೊ ಯಾವ ಪಕ್ಷದಲ್ಲಿ ಏನಿದೆ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕಂತ ಬದ್ಧತೆಗೆ ನಾವು ಸಿದ್ಧವಾಗಿದ್ದೀವಿ. 6ನೇ ತಾರೀಕು ಅವ್ರ ಪಟ್ಟಕ್ಕೆ ಹೇರ್ತಾರೆ. ನೋಡಿ, ಅವರು ನಮ್ಮ ವಿರೋಧ ಪಕ್ಷದಲ್ಲಿ ಇರೋರು, ಯತ್ನಾಳ್ ನಮ್ಮ ಪಕ್ಷದಲ್ಲ. ಅವ್ರ ಕರ್ತವ್ಯ ಏನು? ನಮ್ಮನ್ನು ಟೀಕೆ ಮಾಡುವಂಥದ್ದು, ನಮ್ಮನ್ನು ವಿರೋಧ ಮಾಡುವಂಥದ್ದು, ನಮ್ಮ ಕಾರ್ಯಕ್ರಮಗಳು ಅಡ್ಡಿ ಮಾಡುವಂಥದ್ದು ಕೆಲಸ ಅವ್ರದ್ದು. ಬೇರೆ ಏನಿದೆ ಅವ್ರ ಕೆಲಸ? ಅವ್ರಿಗೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ಹೇಳ್ಬೋದು. ಅವರು ಸುಳ್ಳಾರ ಹೇಳ್ಬೋದು, ಒಳ್ಳೆದಾರ ಹೇಳ್ಬೋದು, ಕೆಟ್ಟದಾರ ಹೇಳ್ಬೇಕು. ಕೆಟ್ಟದಿದ್ರೆ ನಾವು ತಿರಸ್ಕಾರ ಮಾಡ್ತೀವಿ, ಒಳ್ಳೇದಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅವ್ರ ಕರ್ತವ್ಯನೇ ಅದು. ಅದರಲ್ಲಿ ಏನಿದೆ? ಯತ್ನಾಳ್ ಆದ್ರೂ ಬೇರೆಯವ್ರು ಆದ್ರೂ ಯತ್ನಾಳ್ ಅವ್ರ ಪಕ್ಷದ ವಿಚಾರವಾಗಿ ಅವ್ರು ಮಾತಾಡ್ಕೋಬೇಕು. ಅವ್ರಿಗೆ ಈಗಾಗಲೇ ಯಾವ ಸ್ಥಾನ ಕೊಟ್ಟಿದ್ದಾರೆ? ಅವ್ರಿಗೆ ಉಚ್ಚಾಟನೆ ಮಾಡಿ ಕೊನೆಯಲ್ಲಿ ಹಿಂದೆ ಕೂರಿಸಿದಾರಲ್ಲ. ಅವ್ರಿಗೆ ಮುಂದೆ ಇದ್ದಾರೆ, ಅವರು ಮುಂದೆ ಇಲ್ಲ, ಹಿಂದೆ ಕೂತಿದ್ದಾರೆ. ಸರ್, ಅವತ್ತು CM ಮಾತ್ರ ಮತ್ತೆ ಬೇರೆ ಶಾಸಕರು ಮತ್ತೆ ರಿಷಫಲ್ ಇರುತ್ತಾ ಏನು ಸರ್? ನಾವು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮಾತ್ರ ನಮ್ಮ ಕನಸು. ನಾವು ಆ ಕನಸನ್ನ ನೆನಸು ಮಾಡ್ಕೋಬೇಕಷ್ಟೇ. ಈಗ ಹಳ್ಳಿಗಳಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ 500ಗೆ ಲಿಮಿಟ್ ಮಾಡಿದ್ದೀವಿ. ಒಂದು ವೇಳೆ ಅದು 1000 ಕಾರ್ಡ್ ಇದ್ದರೆ 2 ಭಾಗ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಿಗೆ ಇಷ್ಟಲಿ 1500 ಇದ್ದರೆ 3 ಅಂಗಡಿ ಮಾಡ್ತೀವಿ.
ಅದೇ ರೀತಿ ನಗರಗಳಲ್ಲಿ 800ಗಿಂತ ಹೆಚ್ಚಿಗೆ 1600 ಅಲ್ಲಿ ಕೂಡ 2 ಅಂಗಡಿ ಮಾಡೋದ್ರ ಮುಖಾಂತರ ಡಿಸ್ಟೆನ್ಸ್ ಹಳ್ಳಿಗಳಿಗೆ ದೂರ ಹೋಗೋದಾಗಿ ನಗರದಲ್ಲಿ ಕೂಡ ದೂರ ಹೋಗೋದಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ಸಲೀಸಾಗಿ ಹತ್ತಿರದಲ್ಲಿ ಗ್ರಾಹಕರಿಗೆ ಅನುಕೂಲ ಆಗಬೇಕಂತ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ವಿಶೇಷವಾಗಿ SC ST ಸುಮಾರು 3500 ಅಂಗಡಿಗಳನ್ನು ಹೊಸದಾಗಿ ಕೊಡುವಂಥದ್ದನ್ನು ಮಾಡಿದ್ದೀವಿ. ಉಳಿದ ಅಂಗಡಿಗಳನ್ನು ಇತರರು ಕೊಡುವಂಥದ್ದು ಹೊಸ ಮೀಸಲಾತಿ ಅನುಸಾರವಾಗಿ ಅದನ್ನು ಜಾರಿ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ. ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಈ ಕಾರ್ಯಕ್ರಮ ಸಭಾಧ್ಯಕ್ಷ ಒಂದೇ ಒಂದು ಕ್ಲಾರಿಫಿಕೇಶನ್ ಸರ್, ತಾವು SC ST ಅಂಗಡಿಗಳು ಕೊಡಿ, ಅದ್ರ ಜನಸಂಖ್ಯೆನೂ 40% ಮೇಲಿರಬೇಕು ಅಂತ ಕೇಳಿದ್ದೀರಿ ಸರ್. ಅದು ಕಷ್ಟ ಆಗುತ್ತೆ. ಇನ್ನೊಂದು ಸಬ್ ಪಾಯಿಂಟ್ ಬಗ್ಗೆ ಮಾತನಾಡಿದ್ರೆ, ಆ ಅಂಗಡಿಯನ್ನು ಒಂದ್ ದಿವಸ ಗಾಡಿಯಲ್ಲಿ ಹಾಕೊಂಡು ಹೋಗ್ತಾನೆ ಹಲ್ಲಿಗೆ, ಅವತ್ತು ಸರ್ವರ್ ಪ್ರಾಬ್ಲಮ್ ಆಗುತ್ತೆ, ಅವತ್ತು ಕೊಡಕ್ಕಾಗಲ್ಲ. ಇದು ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು ಸರ್ಕಾರಕ್ಕೆ ಆರ್ಥಿಕ ಹೊರೆ 1 ಪೈಸೆ ಕೂಡ ಬರಲ್ಲ, ಜನರಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಮಾಡಿಕೊಡ್ಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಸಲಹೆ ಕೊಟ್ಟಿದ್ದು ಈಗ ಅಂಗಡಿಗಳು ಹೇಳಿದೆ, ಸಾಧ್ಯವಾದಷ್ಟು ಈ ಬೈಫರ್ಕೇಶನ್ ಮಾಡಿದಾಗ ವಿತಿನ್ ದಿ ರೇಡಿಯಸ್ ಆಫ್ 3 ಕಿಲೋಮೀಟರಲ್ಲೇ ಎಲ್ರಿಗೂ ಸೌಲಭ್ಯ ಸಿಗ್ತದೆ. ಭಾಳ ದೂರ ಹೋಗುವಷ್ಟು ಅವಶ್ಯಕತೆ ಇರಲ್ಲ. ಅದನ್ನು ವ್ಯವಸ್ಥೆ ಮಾಡಿ. ಓಕೆ.